ನಮಸ್ಕಾರ, ಸ್ವೀಟಿ ಕ್ರಿಯೇಷನ್ಗೆ ಸ್ವಾಗತ. ನಾನು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಈಸಿಯಾಗಿ ತಯಾರಿಸುವಂಥ ಎಗ್ ಮಸಾಲ, ಈಸಿ ಎಗ್ ಮಸಾಲ ಅಂತ ಹೆಸರಿಟ್ಟಿದ್ದೇನೆ. ಇದು ತುಂಬಾನೇ ಸುಲಭವಾಗಿ ತಯಾರಿಸಬಹುದು, ತುಂಬಾನೇ ಟೇಸ್ಟಿಯಾಗಿ ಬರುತ್ತದೆ. ಈ ರೆಸಿಪಿಯನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಿದ್ದೇನೆ. ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಇದು ದೋಸೆ ಚಪಾತಿಗೆಲ್ಲ ಒಳ್ಳೆ ಕಾಂಬಿನೇಷನ್. ಅನ್ನದ ಜೊತೆಗೆ ರಸಂ ಮತ್ತೆ ಈ ಎಗ್ ಮಸಾಲೆ ಇದ್ದರೆ ಸಾಕು, ಒಳ್ಳೆ ಊಟ ಸೇರುತ್ತದೆ. ಯಾವ ರೀತಿ ಮಾಡಿದ್ದೇನೆ ಬನ್ನಿ ನೋಡೋಣ. ಇಲ್ಲಿ ನಾನು 5 ಮೊಟ್ಟೆಯನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಬೇಯಲು ಇಡ್ತಾ ಇದ್ದೇನೆ. ಅದನ್ನೊಂದು 10 ನಿಮಿಷಗಳ ಕಾಲ ಸ್ವಲ್ಪ ಉಪ್ಪು ಸೇರಿಸಿ ಬೇಯಿಸಬೇಕು. ಉಪ್ಪು ಸೇರಿಸುವುದರಿಂದ ಅದು ಮೊಟ್ಟೆಯ ಸಿಪ್ಪೆಯನ್ನು ಬೇಗನೆ ತೆಗೆಯಲು ಸಹಾಯ ಆಗ್ತದೆ. ಈಗ ಒಂದು 10 ನಿಮಿಷ ಬೇಯಲಿಕ್ಕೆ ಇಟ್ಟಿದ್ದೇನೆ. ನೋಡಿ, ಬೆಂದಿದೆ. ಅದನ್ನು ಸಪ್ರೇಟ್ ಆಗಿ ಒಂದು ಪಾತ್ರೆಗೆ ಹಾಕಿದ್ದೇನೆ. ಅದರ ಸಿಪ್ಪೆ ಎಲ್ಲ ತೆಗೆದಿಟ್ಟಿದ್ದೇನೆ. ಈಗ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು. ಮೊಟ್ಟೆಯ ಬಿಳಿ ಭಾಗ ಮತ್ತೆ ಹಳದಿ ಭಾಗವನ್ನು ಸಪ್ರೇಟ್ ಮಾಡ್ತಿದ್ದೇನೆ. ಬಿಳಿ ಭಾಗವನ್ನು ಸಣ್ಣ ಸಣ್ಣದಾಗಿ ಕೊಚ್ಚಬೇಕು. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು. ನೋಡಿ, ಕಟ್ ಮಾಡಿ ಆಗಿದೆ. ಹಳದಿಯನ್ನು ಹಾಗೆ ಇಡಬೇಕು. ಬಿಳಿದ ಭಾಗವನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು. ಇದನ್ನು ಸಪ್ರೇಟ್ ಆಗಿ ಇಡೋಣ. ಈಗ ಇದಕ್ಕೆ ಬೇಕಾದ ಮಸಾಲೆಯನ್ನು ರೆಡಿ ಮಾಡೋಣ. ಒಂದು ಸಣ್ಣ ಪಾತ್ರೆ ತೆಗೆದುಕೊಂಡಿದ್ದೇನೆ. ಅದಕ್ಕೆ 1 ಚಮಚದಷ್ಟು ಪೆಪ್ಪರ್ ಪೌಡರ್, ಒಳ್ಳೆ ಕರಿಮೆಣಸಿನ ಪೌಡರ್ ಹಾಕಿದ್ದೇನೆ. ಮತ್ತೆ 1 ದೊಡ್ಡ ಚಮಚದಷ್ಟು ಮೆಣಸಿನ ಪೌಡರ್ ಹಾಕಿದ್ದೇನೆ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕಬಹುದು. 2 ಚಮಚದಷ್ಟು ನಾನು ಅಂದರೆ 1 ದೊಡ್ಡ ಚಮಚದಷ್ಟು ಕೊತ್ತಂಬರಿ ಪೌಡರ್ ಹಾಕಿದ್ದೇನೆ. ಅದರ ಜೊತೆಗೆ ಅರ್ಧ ಚಮಚದಷ್ಟು ಜೀರಿಗೆ ಪೌಡ್ರು, 1 ಚಮಚದಷ್ಟು ಗರಂ ಮಸಾಲ ಹಾಕಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಬೇಕು. ನೀರು ಸೇರಿಸಿದ ಬಳಿಕ ಚಂದ ಮಾಡಿ ಮಿಕ್ಸ್ ಮಾಡಿ ಸಪ್ರೇಟ್ ಆಗಿ ತೆಗೆದಿಟ್ಟುಕೊಳ್ಳೋಣ. ಈಗ ನಾನು ಗ್ಯಾಸ್ ಉರಿಸಿ ಒಂದು ಪ್ಯಾನ್ ಇಟ್ಟಿದ್ದೇನೆ ಬಿಸಿಗೆ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿದ್ದೇನೆ. ಯಾವುದೇ ಎಣ್ಣೆ ಬಳಸಬಹುದು. ಅದು ಬಿಸಿಯಾದ ಬಳಿಕ ಅದಕ್ಕೆ ಕೊಚ್ಚಿದ ಬೆಳ್ಳುಳ್ಳಿ ಮತ್ತೆ ಶುಂಠಿಯನ್ನು ಹಾಕ್ತಾ ಇದ್ದೇನೆ. ಮತ್ತೆ ಸ್ಲೈಸ್ ಮಾಡಿದ 2 ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಜೊತೆಗೆ ಕರಿಬೇವು ಎಲೆಯನ್ನು ಕೂಡ ಸೇರಿಸ್ತಾ ಇದ್ದೇನೆ. ಇದು ಮಿಕ್ಸ್ ಮಾಡಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ತಾ ಬರಬೇಕು. ನೋಡಿ, ಕಲರ್ ಚೇಂಜ್ ಆಗಿದೆ, ಬ್ರೌನ್ ಕಲರ್ಗೆ ಬಂದಿದೆ. ಈಗ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್ ಅನ್ನು ಹಾಕ್ತಾ ಇದ್ದೇನೆ. ಸೋಯಾ ಸಾಸ್ ಹಾಕುವುದರಿಂದ ಟೇಸ್ಟ್ ಒಳ್ಳೆ ಬರ್ತದೆ, ಅದಕ್ಕೆ ಸೋಯಾ ಸಾಸ್ ಹಾಕುದು. ಒಂದು 2 ನಿಮಿಷಗಳ ಕಾಲ ಹಾಗೆ ಮಿಕ್ಸ್ ಮಾಡೋಣ. ಈಗ ತಯಾರು ಮಾಡಿ ಇಟ್ಟಂತ ಮಸಾಲೆಯನ್ನು ಈಗ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಈಗ 1 ನಿಮಿಷಗಳ ಕಾಲ ಮಿಕ್ಸ್ ಮಾಡೋಣ. ಅದು ಸುತ್ತಲೂ ಕುದಿ ಬರಬೇಕು, ಅಲ್ಲಿ ತನಕ ಅದನ್ನು ಮಿಕ್ಸ್ ಮಾಡ್ತಾನೆ ಬರಬೇಕು. ನೋಡಿ, ಕುದಿ ಬರ್ತಾ ಉಂಟು. ಈಗ ಅದಕ್ಕೆ ಕಸೂರಿ ಮೇಥಿ ಪೌಡರ್ ಅನ್ನು ಮಾಡಿ ಹಾಕ್ತಾ ಇದ್ದೇನೆ. ಕಸೂರಿ ಮೇಥಿ ಇಲ್ಲದೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕಬಹುದು. ಕಸೂರಿ ಮೇಥಿ ಒಳ್ಳೆ ಟೇಸ್ಟ್ ಕೊಡ್ತದೆ, ಅದಕ್ಕೆ ನಾನಿಲ್ಲಿ ಕಸೂರಿ ಮೇಥಿಯನ್ನು ಹಾಕ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡೋಣ. ಮಿಕ್ಸ್ ಆಗಿದೆ. ಈಗ ಅದಕ್ಕೆ ಕಟ್ ಮಾಡಿಟ್ಟ ಮೊಟ್ಟೆಯನ್ನು ಸೇರಿಸ್ತಾ ಇದ್ದೇನೆ. ಈಗ ನಾನು ಬಿಳಿ ಭಾಗವನ್ನು ಮಾತ್ರ ಹಾಕ್ತಾ ಇದ್ದೇನೆ. ಕೊಚ್ಚಿದ ಮೊಟ್ಟೆಯ ಬಿಳಿ ಭಾಗವನ್ನು ಹಾಕ್ತಾ ಇದ್ದೇನೆ. ಅದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡುವ. ಹಳದಿಯನ್ನು ಮತ್ತೆ ಹಾಕುದು, ಯಾಕೆಂದರೆ ಅದು ಪೂರ್ತಿ ಕಲರ್ತದೆ, ಅದಕ್ಕೋಸ್ಕರ ಮತ್ತೆ ಹಾಕುದು. ಈಗ ನೋಡಿ, ಮೊಟ್ಟೆಯ ಹಳದಿ ಭಾಗವನ್ನು ಕೂಡ ಹಾಕಿದೆ. ಈಗ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷಗಳ ಕಾಲ ಹಾಗೆಯೇ ಬೇಯಲು ಬಿಡೋಣ. 2 ನಿಮಿಷ ಇಲ್ಲದೆ 1 ನಿಮಿಷ ಸಾಕಾಗ್ತದೆ. 1 ನಿಮಿಷ ಆಯಿತು.
ಈಗ ನೋಡಿ ತಯಾರಾಗಿದೆ ನಮ್ಮ ಈಸಿ ಎಗ್ ಮಸಾಲ. ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಯಾವಾಗ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಈಸಿ ಎಗ್ ಮಸಾಲ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ.